ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಧರ್ಮಸ್ಥಳದಲ್ಲಿ 6ನೇ ದಿನದ ಕಾರ್ಯಾಚರಣೆ ಮುಂದುವರೆದಿದೆ. 11ನೇ ಪಾಯಿಂಟ್ ಮೇಲಿನ ಕಾಡ್ನಲ್ಲಿ ಶೋಧ ನಡೆಸ್ತಾ ಇರುವಂತಹ SIT ತಂಡಕ್ಕೆ ಮತ್ತೊಂದು ಅಸ್ಥಿಪಂಜರದ ಮೂಳೆ ಸಿಕ್ಕಿದೆ ಎನ್ನಲಾಗಿದೆ. ಇದೇ ಹೊತ್ತಿನಲ್ಲಿ ಮತ್ತೊಬ್ಬ ದೂರುದಾರನ ಎಂಟ್ರಿ ಸಾಕಷ್ಟು ಕುತೂಹಲ ಹುಟ್ಟಿಸಿದೆ. ಹನ್ನೊಂದನೇ ಪಾಯಿಂಟ್ನಲ್ಲಿ ಪತ್ತೆಯಾಯಿತು ಅಸ್ಥಿಪಂಜರದ ಭಾಗ. ಬಂಗ್ಲಗುಡ್ಡ ಕಾಡಿನೊಳಗೆ ಊಟ ಬಿಟ್ಟು SIT ಕಾರ್ಯಾಚರಣೆ. ಅಸ್ಥಿಪಂಜರದ ಭಾಗಗಳು ಪತ್ತೆಯಾಗಿವೆ. ಬಂಗ್ಲಗುಡ್ಡದಲ್ಲಿ ಇಂದು ನಡೆದ 6ನೇ ದಿನದ ಶೋಧ ಕಾರ್ಯದ ವೇಳೆ ಅಸ್ಥಿಪಂಜರದ ಭಾಗಗಳು ಪತ್ತೆಯಾಗಿವೆ. ಇಡೀ ದೇಶವನ್ನೇ ತುದಿಗಾಲ ಮೇಲೆ ನಿಲ್ಲಿಸಿದ್ದ ಧರ್ಮಸ್ಥಳದ ಬಂಗ್ಲಗುಡ್ಡೆಯಲ್ಲಿ 2ನೇ ಅಸ್ಥಿಪಂಜರದ ಭಾಗ ಸಿಕ್ಕಿದೆ. ಊಟದ ಬ್ರೇಕ್ ಕೊಡದೆ ಬಂಗ್ಲಗುಡ್ಡೆಯೊಳಗೆ ನಡೆದ ಉತ್ಖನನದ ವೇಳೆ ಸಿಕ್ಕಿದ ಅಸ್ಥಿಪಂಜರದ ಭಾಗವನ್ನು SIT ವಶಕ್ಕೆ ಪಡೆದಿದೆ. ಪರ್ಟಿಕ್ಯುಲರ್ ಆಗಿ ಇಂಥದ್ದೊಂದು ಸ್ಕೆಲಿಟನ್ಸ್ನ ಕೆಲವೊಂದು ಪಾರ್ಷಿಯಲ್ ಪಾರ್ಟ್ಸ್ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ಈ ಒಂದು ಇದೇ ಬಂಗ್ಲಗುಡ್ಡ. ಕಳೆದ ವಾರ ಇದೇ ಬಂಗ್ಲಗುಡ್ಡದ 6ನೇ ಸ್ಪಾಟ್ನಲ್ಲಿ ಸಿಕ್ಕಿದ್ದ ಅಸ್ಥಿಪಂಜರ ಮಾಸ್ಕ್ ಮ್ಯಾನ್ ನೀಡಿದ ದೂರು ಇಡೀ ದೇಶವೇ ಧರ್ಮಸ್ಥಳದತ್ತ ಕುತೂಹಲದ ಕಣ್ಣಿನಿಂದ ನೋಡುವಂತೆ ಮಾಡಿತ್ತು. ಇಂದು ಇದೇ ಬಂಗ್ಲಗುಡ್ಡದಲ್ಲಿ ಮತ್ತೊಂದು ಅಸ್ಥಿಪಂಜರದ ಹಲವು ಭಾಗಗಳು ಪತ್ತೆಯಾಗಿವೆ. ಉತ್ಖನನ ಆಗದೆ ಉಳಿದ 3 ಪಾಯಿಂಟ್ಗಳತ್ತ ದೇಶದ ಚಿತ್ತ. ಧರ್ಮಸ್ಥಳದ ಗುಡ್ಡದಲ್ಲಿ ಅಸ್ಥಿಪಂಜರದ ಶೋಧ ಮುಂದುವರೆದಿದೆ. 6ನೇ ದಿನವೂ SIT ಕಾರ್ಯಾಚರಣೆ ಮುಂದುವರೆದಿದೆ. ಇಂಚಿಂಚು ಶೋಧ ನಡೆಸಲಾಗ್ತಿದೆ. ಈಗಾಗಲೇ 1ರಿಂದ 10ನೇ ಪಾಯಿಂಟ್ವರೆಗೂ ಅಗೆಯುವ ಕೆಲಸ ಆಗಿದೆ. 6ನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿತ್ತು. ಬಾಕಿ ಉಳಿದಿರೋ 3 ಪಾಯಿಂಟ್ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ದೂರುದಾರ ಗುರುತಿಸಿದ್ದ 13 ಪಾಯಿಂಟ್ಗಳ ಪೈಕಿ 10 ಸ್ಥಳಗಳನ್ನು SIT ಅಗೆದು ಬಗೆದು ಜಾಲಾಡಿದೆ. ಈ ಶೋಧ ಕಾರ್ಯಾಚರಣೆಯಲ್ಲಿ 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರವೊಂದು ಪತ್ತೆಯಾಗಿದ್ದು ಬಿಟ್ರೆ ಉಳಿದ ಯಾವುದೇ ಸ್ಥಳದಲ್ಲೂ ದೂರುದಾರ ಹೇಳಿದಂತೆ ಅಸ್ಥಿಪಂಜರವಾಗ್ಲಿ ಅಸ್ಥಿಪಂಜರದ ಕುರುಹುಗಳಾಗ್ಲಿ ಪತ್ತೆಯಾಗಿರಲಿಲ್ಲ. ನಿನ್ನೆ ಭಾನುವಾರದ ಬಿಡುವಿನ ಹಿನ್ನೆಲೆ ಇಂದು ಬೆಳಗಿನಿಂದಲೇ ಬಂಗ್ಲಗುಡ್ಡೆಯ ಪ್ರದೇಶಕ್ಕೆ SIT ತಂಡ ಭೇಟಿ ನೀಡಿತ್ತು. ಆದರೆ ನಿಗದಿಯಂತೆ 11ನೇ ಪಾಯಿಂಟ್ನಲ್ಲಿ ಉತ್ಖನನ ಆರಂಭಿಸೋ ಬದಲು 11ನೇ ಪಾಯಿಂಟ್ನ ಕೊಂಚ ಮೇಲಿರುವ ಗುಡ್ಡಕ್ಕೆ ದೂರುದಾರನ ಸಮೇತ SIT ತೆರಳಿದ್ದು ಕುತೂಹಲ ಮೂಡಿಸಿತ್ತು. ಆದರೆ ಇದೇ ಜಾಗದಲ್ಲಿ ಇಂದು ಅಸ್ಥಿಪಂಜರದ ಭಾಗ ಪತ್ತೆಯಾಗಿದ್ದು ಕುತೂಹಲ ಮತ್ತಷ್ಟು ಕೆರಳುವಂತೆ ಮಾಡಿದೆ. ಇನ್ನು ಅಸ್ಥಿಪಂಜರ ಶೋಧ ಕಾರ್ಯಕ್ಕೆ GPR ಟೆಕ್ನಾಲಜಿ ಬಳಕೆ ಮಾಡೋ ಬಗ್ಗೆಯೂ ಚರ್ಚೆ ಆಗ್ತಿದೆ. ಈಗಾಗಲೇ ದೂರುದಾರನ ಪರ ವಕೀಲರು SITಗೆ ಮನವಿ ಮಾಡಿದ್ದಾರೆ. ಆದರೆ ಸವಾಲುಗಳು ಕೂಡ ಇದೆ. GPRನ ಬಳಸಬೇಕು ಅಂತ ಹೇಳಿ ಅವರೇ ಅದರದ್ದು ಏನೋ ಒಂದು ಹುಲ್ಲು ಕಳೆ ಕೀಳುವಂಥ ಮಿಷಿನ್ ಏನಂತೆ ಅದೇ ರೀತಿ ಮಾದರಿಯಾಗಿರುತ್ತೆ. ಜಾಸ್ತಿ ಮ್ಯಾನ್ ಪವರು ಕೂಡ ಬೇಕಾಗಲ್ಲ ಅಂತೇಳಿ ಅವರೇ ಆ ಪತ್ರದಲ್ಲಿ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ SITಗೆ. ಅಂದರೆ SIT ಏನಾದರೂ ದೊಡ್ಡ ಮಟ್ಟದ ಮಿಷಿನ್ನು ಬಳಸೋಕ್ಕಾಗಲ್ಲ ಅಂತ ಹೇಳುತ್ತೆ ಅಂತ ಹೇಳಿ ಅವರೇ ಅದರ ಆ ಲೆಟ್ರೇಡಲ್ಲಿ ಒಂದು ಕೊಟ್ಟಿದ್ದಾರೆ. ಈ ಸಣ್ಣ ಮಿಷಿನ್ ಅದು ಬಳಸ್ಬೋದು ಅಂತ ಹೇಳಿ. ಸದ್ಯಕ್ಕೆ ಇವತ್ತು SIT ಅಂಥದ್ದೊಂದು ಮಿಷಿನ್ನ ಪ್ರಸ್ತಾಪವನ್ನು ಯಾವ ರೀತಿ ತಗೊಳುತ್ತೆ ಅನ್ನೋದು ನೋಡಬೇಕಾಗಿದೆ. ಎಂದಿನಂತೆ ಬಂದು ಡಿಗ್ಗಿಂಗ್ ಮಾಡಿ ಉತ್ಖನನ ಮಾಡಿ ಕಾರ್ಯಾಚರಣೆಯನ್ನು ಮಾಡುತ್ತಾ, ಇಲ್ಲ ಅಂತ ಹೇಳಿದ್ರೆ GPR ಅನ್ನ ತೆಗೆದುಕೊಂಡು ಬರುವಂತ ವ್ಯವಸ್ಥೆಯನ್ನೇನಾದ್ರೂ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. 6ನೇ ಪಾಯಿಂಟ್ನಲ್ಲಿ ಸಿಕ್ಕ ಮೂಳೆ ರಹಸ್ಯ ಪತ್ತೆ ಸವಾಲು. ಇನ್ನು 6ನೇ ಸ್ಪಾಟ್ನಲ್ಲಿ ಸಿಕ್ಕಿದ್ದ ಅಸ್ಥಿಪಂಜರಕ್ಕೆ ಸಂಬಂಧಿಸಿದಂತೆ ಇದೀಗ ಫಾರೆನ್ಸಿಕ್ ಟೀಮ್ಗೆ ಮೂಳೆ ರಹಸ್ಯ ಪತ್ತೆ ಸವಾಲಾಗಿದೆ. 15ರಿಂದ 20 ವರ್ಷಗಳ ಹಿಂದೆ ಮಣ್ಣಿನಲ್ಲಿ ಹೂತಿರೋದ್ರಿಂದ ಮಣ್ಣಿನಲ್ಲಿ ಕಠಿಣ ರಾಸಾಯನಿಕಗಳಿಂದ DNA ನಾಶ ಆಗಿರೋ ಸಾಧ್ಯತೆ ಹೆಚ್ಚಿದೆ. ಇದಿಷ್ಟೇ ಅಲ್ಲ, ಒಂದು ವೇಳೆ ಮೂಳೆಯಲ್ಲಿ ಗಾಯದ ಗುರುತು ಇಲ್ಲದಿದ್ರೆ ಸಾವಿಗೆ ನಿಖರ ಕಾರಣವೂ ಗೊತ್ತಾಗೋದಿಲ್ಲ. ಕುತೂಹಲ ಹುಟ್ಟಿಸಿದ ಮತ್ತೊಬ್ಬ ದೂರುದಾರನ ನಡೆ. ಶವಗಳ ಶೋಧದ ಹೊತ್ತಿನಲ್ಲೇ ಮತ್ತೊಬ್ಬ ದೂರುದಾರನ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. 15 ವರ್ಷಗಳ ಹಿಂದೆ ಬಾಲಕಿಯೊಬ್ಬಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಕಾನೂನು ಪ್ರಕ್ರಿಯೆ ನಡೆಸದೆ ಬಾಲಕಿಯನ್ನ ಹೂತು ಹಾಕಿದ್ದಾರೆ. ಹೂತು ಹಾಕಿರೋ ಜಾಗ ಗೊತ್ತಿದೆ ಅಂತಿರೋ ಸಾಮಾಜಿಕ ಹೋರಾಟಗಾರ ಜಯಂತ್ ಇಂದು ಬೆಳ್ತಂಗಡಿಯಲ್ಲಿರೋ SIT ಕಚೇರಿಗೆ ಆಗಮಿಸಿದ್ರು. ಆದರೆ ಇದು ಪ್ರತ್ಯೇಕ ಪ್ರಕರಣ ಆಗಿರೋದ್ರಿಂದ, ಅಂದರೆ ಬೇರೆ ಪ್ರಕರಣ ಆಗಿರೋದ್ರಿಂದ ಈ ದೂರು ಅರ್ಜಿಗೆ ಸಂಬಂಧಪಟ್ಟಂತೆ ಇನ್ನೊಂದು FIR ಅನ್ನು ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಈಗ SIT ಕಚೇರಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೇಳಿರುವಂಥದ್ದು SP ಅವರು ಬಂದ ಮೇಲೆ ಅವರ ಸಮ್ಮುಖದಲ್ಲಿ ತಾವು ದೂರನ್ನು ಕೊಡಿ ಅಂತೇಳಿ. ಆದರೆ SP ಅವರು ಈಗಾಗಲೇ ಘಟನಾ ಸ್ಥಳ, ಅಂದರೆ ಏನು ಉತ್ಖನನ ಕಾರ್ಯ ಆಗ್ತಿರ್ತಕ್ಕಂಥ ಸ್ಥಳಕ್ಕೆ ಹೋಗಿದ್ದಾರೆ. ಸೊ ಅವರು ಈಗ ಪ್ರೊಸೀಜರನ್ನು ಅರ್ಧಕ್ಕೆ ಬಿಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ 1 ಗಂಟೆ ಕಾಯಿರಿ ಎನ್ನುವಂಥ ಸಲಹೆಯನ್ನು ಇಲ್ಲಿನ ಅಧಿಕಾರಿಗಳು JNT ಅವರಿಗೆ ನೀಡಿದ್ದಾರೆ. ಧರ್ಮಸ್ಥಳದಲ್ಲಿ ಶವ ಹೂತು ಹಾಕಿರೋದಾಗಿ ಮಾಸ್ಕ್ ಮ್ಯಾನ್ ಆರೋಪ ಭಾರಿ ಸಂಚಲನ ಹುಟ್ಟಿಸಿದೆ. ಈ ನಡುವೆ ಮತ್ತೊಬ್ಬ ದೂರುದಾರ ಪ್ರತ್ಯಕ್ಷವಾಗಿದ್ದು ಕುತೂಹಲ ಕೆರಳಿಸಿದೆ.
ಪೃಥ್ವಿರಾಜ್ ಜೊತೆ ಅಶೋಕ್, TV9 ಮಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.